ನಾನು ಮತ್ತೆ ಡಾಕ್ಟರ್ ಕೆ ಸುಧಾಕರ್ಗೆ ಚಾಲೆಂಜ್ ಮಾಡ್ತೀನಿ. ಒಂದೇ ಒಂದು ವೋಟ್ MP ಎಲೆಕ್ಷನಲ್ಲಿ ನೀವು BJPಗೆ ಒಂದೇ ಒಂದು ವೋಟ್ ಲೀಡ್ ತೆಗೆದು ನೋಡಿ, ಒಂದು ವೋಟ್ ತೆಗೆದು ನೋಡಿ. ಮತ್ತೆ ಹೇಳ್ತಿದ್ದೀನಿ, ಡಾಕ್ಟರ್ ಕೆ ಸುಧಾಕರ್ ಪಾರ್ಲಿಮೆಂಟ್ ಬಾಗಿಲು ತುಳಿಯೋಕ್ಕೆ ಬಿಡಲ್ಲ ನಿಮ್ಮನ್ನು. ಚಾಲೆಂಜ್ ಇದೆ. ಮಾಡ್ಕೊಳ್ರಿ ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಇವರು ಚುನಾವಣೆ ಗೆದ್ದ ನಂತರ ವಿಚಾರವನ್ನು ತಿಳಿಸಿದರು. ನಾವು ಹಿಂದೆ ದ್ವೇಷ ರಾಜಕಾರಣ ಮಾಡಲ್ಲ, ನಾವು ಸಮಾಜಕ್ಕೆ ನನ್ನ ನಂಬಿ ಓಟ್ ಹಾಕಿದ್ದಾರೆ, ಅದಕ್ಕೆ ನಾನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊತೀನಿ ಅಂಥೇಳಿ ಮಾತು ಹೇಳಿದರು. ಆ ಮಾತೆಲ್ಲೋಯ್ತು? ಅವರು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಪ್ರತಿ ಮನೆಗೂ ತಲುಪ್ತೀನಿ ಅನ್ನೋ ವಿಚಾರಗಳನ್ನು ಹೇಳಿದರು. ಎಲ್ಲಿ ತಲುಪ್ತಿದೆ? 0. ಅವ್ರ ಬಜೆಟಲ್ಲಿ 0. ನಮ್ಮ ಕ್ಷೇತ್ರಕ್ಕೆ ಎಲ್ಲ ರೀತಿಯಲ್ಲೂ 0. ಇವತ್ತು ಇವ್ರದ್ದೇ ಅಂತ ಕೊಡುಗೆ ಏನಿದೆ ಸುಮ್ಮನೆ? ಏನಿಲ್ಲ, 0. ಜೀವಮಾನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 2006-2007ರಿಂದ 10,000 ಜನಕ್ಕೆ ಪಾಠ ಮಾಡಿದ್ದೀನಿ. ಲೈಫ್ ಈಸ್ ಬ್ಯೂಟಿಫುಲ್ ಕಾರ್ಯಕ್ರಮದಿಂದ ಮೋಟಿವೇಟ್ ಮಾಡಿದ್ದೀನಿ. 60 ಜನ ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳಿಗೆ 2 ತಿಂಗಳಿಂದ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೀನಿ. 20,000 ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದೀನಿ. ಪ್ರತಿ ಕಾರ್ಯಕ್ರಮದಲ್ಲೂ ಮೊನ್ನೆ ನಂದಿಯಲ್ಲಿ 30,000 ಜನಕ್ಕೆ ಅನ್ನದಾನ ಮಾಡಿದ್ದೀನಿ. 10 ಆ್ಯಂಬುಲೆನ್ಸ್ ಇಟ್ಟು ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ. 70,000 ಮನೆಗೆ ಸೀರೆ ಕೊಟ್ಟಿದ್ದೀನಿ. 5,000 ರೂಪಾಯಿ MBBS ಇಂಜಿನಿಯರಿಂಗ್ಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 10th ಓದೋ ಮಕ್ಕಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಮುನ್ಸಿಪಲ್ ಕಾಲೇಜಲ್ಲಿರೋರಿಗೆ 3,000 ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಆಟೋ ಡ್ರೈವರ್ ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ 50 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ಮೋಸ್ಟ್ಲಿ ಅವ್ರಿಗೆ ಮತಿಭ್ರಮಣೆ ಆಗಿದೆ, ಬೇರೆ ಏನಿಲ್ಲ. ಬೆಂಬಲಿಗರಿಗೆ ಹೇಳ್ತಾರೆ, ಇವ್ರ ಬೆಂಬಲಿಗರು ದರೋಡೆ ಮಾಡ್ತಾಯಿದ್ದಾರೆ. ಈ ಕ್ಷೇತ್ರದಲ್ಲಿ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಲ್ಲಿ ದರೋಡೆ ಮಾಡ್ತಿದ್ದಾರೆ. ಅದನ್ನು ಸಾಕ್ಷಿ ಸಮೇತ ಬೇಕಾದ್ರೆ ನಾವು ಕೊಡ್ತೀವಿ, ಸಾಕ್ಷಿ ಸಮೇತ. ನೀವು ಹೇಳ್ತಿದ್ರಲ್ಲ, ನಮ್ಮ ಸಚಿವರು ಬೆಂಬಲಿಗರು ಈ ರೀತಿ ದಂಧೆ ಮಾಡಿದಾರಂತ, ಅದನ್ನು ತೋರಿಸ್ಲಿ. ನಾವು ಇವ್ರ ಬೆಂಬಲಿಗರು ಏನೇನು ಮಾಡ್ತಿದ್ದಾರೆ ಅಂತ ನಾವು ಅದನ್ನು ದಾಖಲೆ ಸಮೇತಾಗಿ ನಿಮ್ಮ ಮುಂದೆ ಇಡ್ತೀವಿ. ಬನ್ನಿ ಚರ್ಚೆಗೆ ಕೂತ್ಕೊಳ್ಳೋಣ ಎದುರುಗಡೆಗೆ.